ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೇ ಸ್ಟಾರ್ಟ್ ಆಯಿತು. ನೋಡ್ಬೋದು ಚಹಾ ಕುಡಿಯಾಕತ್ತೀವಿ. ಆ ಥರ ಮಿಲ್ಕು ನಾನು ಚಹಾ ಕುಡಿಯಾಕತ್ತೀನಿ. ಹಾಗೆ ಈ ಕಡೆ ನಾನು ನಾಷ್ಟಕ್ಕೆ ಇವತ್ತು ಪುಳಿಯೋಗರೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ದಿನಗಳಾಗಿತ್ತು ಪುಳಿಯೋಗರೆ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಅದು ಏನು ಸ್ಕಿಪ್ ಮಾಡಿ ಬೇರೆಯೇ ನಾಷ್ಟ ಮಾಡ್ತಿದ್ದೆ. ಬಟ್ ಈ ಸಾರಿ ನಾನು ಸಖತ್ತಾಗಿ ಟೇಸ್ಟಿ ಪುಳಿಯೋಗರೆ ಮಾಡಿದ್ದೇವೆ. ಆ ಥರಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಿತ್ತು. ಈಗೂ ಕೂಡ ಅಷ್ಟೇ ಇಷ್ಟ ಅವನಿಗಂತ ನಾನು ಮಾಡಿಕೊಟ್ಟೆ. ಆ್ಯಂಡ್ ನಾನು ಆಮೇಲೆ ತಿಂದೆ. ಅದರ ನಂತರ ಅದ್ರ ಜೊತೆ ನಾನು ಇರಲಿ ಪ್ರೋಟೀನ್ ಇರಲಿ ಅಂತ ಚಿಕ್ಕಿ ಕೊಡ್ತಾಯಿದ್ದೇನೆ, ಶೇಂಗಾ ಚಿಕ್ಕಿ. ನಿಮ್ಗೆ ಬ್ಲಾಗಲ್ಲಿ ತೋರಿಸಿರ್ಬೋದು ನಾನು ಶೇಂಗಾ ಚಿಕ್ಕಿದ ರೆಸಿಪಿ. ಡೈಲಿ ಒಂದೊಂದು ಚಿಕ್ಕಿ ತಿಂತೀವಿ ಹೊಸ ಮಂದಿ ನಾವು. ಸೊ ನೋಡ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿ ಆಗಿದ್ದು ಚಿಕ್ಕಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಥರವಾಗಿ ಆ ಥರವ್ರ ಪಪ್ಪಾಗೂ ಅಲ್ಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದರ ನಂತರ ಇಲ್ಲಿ ಅವನಿಗೊಂದು ಚಿಕ್ಕಿ ಇಡ್ತಾಯಿದ್ದೀನಿ ಆ್ಯಂಡ್ ನಾನು ಒಂದು ಚಿಕ್ಕಿ ಎತ್ಕೊಳ್ತಾ ಇದ್ದೀನಿ. ಅದರ ನಂತರ ಏನಪ್ಪ ಅಂದರೆ ಇವತ್ತು ಅಡುಗೆ ಮಾಡ್ತೀನಿ, ಎಣ್ಗಾಯಿ ಬದ್ನಿಕಾಯಿ ಮಾಡ್ತೀನಿ. ಅದಕ್ಕೆ ಏನೇನು ಸಾಮಗ್ರಿ ಹಾಕ್ತಾಯಿದ್ದೀನಿ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ರೆಸಿಪಿ ಕೂಡ ಹೇಳ್ತೀನಿ ಅಂತ ಹೇಳ್ತಾ ನಡ್ರಿ. ಈಗ ಸ್ವಲ್ಪ ಶೇಂಗಾ ತೊಗೊಂಡು ಅದು ಚೆನ್ನಾಗಿ ಹುರಿಬೇಕು. ಕೆಲವೊಬ್ಬರ ಕಡೆ ಶೇಂಗದ ಹಿಂಡಿ ಇದ್ರೆ ಅದು ಕೂಡ ಹಾಕ್ಬೋದು. ಇಲ್ಲಿ ನಾನು ಒಂದು ಟೊಮೊಟೊ, ಕೊತ್ತಂಬರಿ, ಸ್ವಲ್ಪ ಶುಂಠಿ, ಒಂದೇ ಮೆಣಸಿಕಾಯಿ ಹಾಕ್ತೀನಿ. ಅದರ ನಂತರ ಅರಿಶಿನ ಎಲ್ಲ ಸ್ಪೈಸಸ್ ಹಾಕ್ತಾಯಿದ್ದೀನಿ. ನೋಡ್ಬೋದು ಕರಿಬೇವು ಆಗಲಿ, ಕೊತ್ತಂಬರಿ ಆಗಲಿ, ಶುಂಠಿ ಆಗಲಿ, ಸ್ವಲ್ಪ ಕೊಬ್ಬರಿ ಆಗಲಿ, ಶೇಂಗಾ, ಅರಿಶಿನ ಮತ್ತು ಕೊರಿಯಾಂಡರ್ ಪೌಡರ್ 2 ಥರ ಮಸಾಲೆ ಪುಡಿ ಹಾಕಿ, ಉಪ್ಪು ಜೀರಿಗೆ ಹಾಕಿ, ಒಂದೇ ಟೊಮೊಟೊ ಹಾಕಿ ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಒಂಚೂರು ಅಳಕಾಗಬಾರ್ದು. ಆ್ಯಂಡ್ ನಾನು ಇಲ್ಲಿ ನೀರು ಕೂಡ ಒಂಚೂರು ಹಾಕಿಲ್ಲ. ಟೊಮೆಟೊ ಇರುತ್ತಲ್ಲ ಅದೇ ನೀರು ಬಿಡುತ್ತೆ ಅಂತ ನಾವು ಒಂಚೂರು ಇಲ್ಲಿ ನಾನು ಪೇಸ್ಟಿಗೆ ನೀರು ಹಾಕ್ಕೊಂಡಿಲ್ಲ. ನಿಮ್ಮದು ಅತಿಯಾಗಿ ಗಟ್ಟಿ ಇದ್ದರೆ ನೀವು ಸ್ವಲ್ಪ ಕ್ವಾಂಟಿಟಿ ನೀರು ಹಾಕ್ಕೊಳ್ಳಿರಿ. ಅದರ ನಂತರ ಇಲ್ಲಿ ನಾನು ಎಣ್ಗಾಯಿ ಕಟ್ ಮಾಡ್ಕೊಂಡಾದ ನಂತರ ಇಲ್ಲಿ ಎಣ್ಗಾಯಿ ಕೂಡ ಚೆನ್ನಾಗಿ ತುಂಬ್ತಾ ಇದ್ದೇನೆ. ಆ್ಯಂಡ್ ಮ್ಯಾಗ ಮಸಾಲೆ ಕೂಡ ಸ್ವಲ್ಪ ಹಚ್ಕೊಳ್ತಾ ಇದ್ದೇನೆ. ಈ ಮಸಾಲೆ ಸ್ವಲ್ಪ ಹೀಗೆ ನಾನು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬದ್ನಿಕಾಯಿ ಒಂದ್ಸರಿ ಫ್ರೈ ಅದು ಅಂದ್ರೆ ಅವು ಇದು ಆಗಿಬಿಡ್ತವೆ. ಲೋ ಫ್ಲೇಮಲ್ಲಿ ಇಟ್ಟರು ಅಥವಾ ಹೈ ಫ್ಲೇಮಲ್ಲಿ ಇಟ್ಟರು ಅವು ಸ್ವಲ್ಪ ಇದು ಆಗಿದ್ದ ಮುಂಚೆ ಹೊತ್ತಾಗಿಂತ ಮುಂಚೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಎಲ್ಲನೂ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೇನೆ. ಅದರ ನಂತರ ಈ ನನ್ನ ಮಿನಿ ವ್ಲಾಗ್, ಈ ನನ್ನ ಬದ್ನಿಕಾಯಿ ಎಣ್ಗಾಯಿ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೀಗೆ ಚೆನ್ನಾಗಿ ಫುಡ್ಡು ಮಿನಿ ವ್ಲಾಗ್ ತರ್ತಾ ಇರ್ತೀನಿ. ಸಿಗೋಣ ಮುಂದೆ. ಥ್ಯಾಂಕ್ ಯು.